ಪ್ರೈಸ್ ದ ಲಾರ್ಡ್. ಈ ಮುಂಜಾನೆ ವೇಳೆಯಲ್ಲಿ ಪ್ರಿಯ ದೇವರ ಮಕ್ಕಳೇ, ವಾರದ ಮೊದಲನೇ ದಿನ ನೀವು ದೇವರ ಸನ್ನಿಧಾನದಲ್ಲಿ ಕೂಡಿ ಒಂದು ವಾಕ್ಯಕ್ಕಾಗಿ ಎದುರು ನೋಡ್ತಾ ಇದ್ದೀವಿ. ದೇವರು ನಮ್ಮೆಲ್ಲರಿಗಾಗಿ ತಲುಪಿಸಿರುವ ಒಂದು ವಾಕ್ಯ ಜ್ಞಾನೋಕ್ತಿಗಳು 21ನೇ ಅಧ್ಯಾಯ 2ನೇ ವಚನ. ಪ್ರೊವರ್ಬ್ಸ್ 21:2. ಜ್ಞಾನೋಕ್ತಿಗಳು 21 2ನೇ ವಾಕ್ಯ. ತನ್ನ ದೃಷ್ಟಿಯಲ್ಲಿ ಮನುಷ್ಯನು ಪ್ರತಿಯೊಂದು ಮಾರ್ಗವೂ ಸರಿಯಾಗಿದೆ. ತನ್ನ ದೃಷ್ಟಿಯಲ್ಲಿ ಮನುಷ್ಯನ ಪ್ರತಿಯೊಂದು ಮಾರ್ಗವೂ ಸರಿಯಾಗಿದೆ. ಕರ್ತನು ಹೃದಯಗಳನ್ನು ಪರೀಕ್ಷಿಸುತ್ತಾನೆ. ಎವ್ರಿ ವೇ ಆಫ್ ದ ಮ್ಯಾನ್ ಈಸ್ ರೈಟ್ ಇನ್ ಹಿಸ್ ಓನ್ ಐಸ್, ಬಟ್ ದ ಲಾರ್ಡ್ ಪಾಂಡರ್ ಹಿಸ್ ಹರ್ಟ್ಸ್. ಆಮೆನ್. ವಾಕ್ಯ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ, ನಾನು ಮಾಡೋ ಕಾರ್ಯ ನನಗೆ ಸರಿ ಅನ್ಸುತ್ತದೆ, ನೀವು ಮಾಡೋ ಕಾರ್ಯ ನಿಮ್ಗೆ ಸರಿ ಅನ್ಸಬಹುದು. ಅನೇಕರು ಈ ಮುಂಜಾನೆ ವೇಳೆಯಲ್ಲಿ ವಾರದ ಪ್ರಥಮ ದಿನದಲ್ಲಿ ನಾವೆಲ್ಲರೂ ಈ ವಾರದಲ್ಲಿ ನಾನು ಹೀಗೆ ನಡ್ಕೋಬೇಕು, ನನ್ನ ಮನಸ್ಸಿಗೆ ತಕ್ಕವಾಗಿ ನಾನು ನಡ್ಕೋಬೇಕು, ನನಗೆ ಮನಸ್ಸಿಗೆ ಹಿಂಗೆ ತೋಚುತ್ತದೋ ನಾನು ಹಂಗೆ ನಡ್ಕೋಬೇಕು, ನನಗೆ ಯಾರು ಹೇಳಬೇಕು, ನನಗೆ ಯಾರು ಹೇಳೋದು ಅವಶ್ಯಕತೆ ಇಲ್ಲ ಅಂತ ನಾವು ನಮ್ಮ ಮನಸ್ಸಿಗೆ ತೋಚಿತವಾಗಿ ಅನೇಕರು ಮಾರ್ಗಗಳು ಸಿದ್ಧಪಡಿಸುವಾಗ ದೇವರು ಹೃದಯವನ್ನು ನೋಡುತ್ತಾರೆ. ನಮ್ಮ ಮಾರ್ಗಗಳು ನಾವು ಸಿದ್ಧಪಡಿಸಿಕೊಂಡರೆ ಯಾವತ್ತೂ ಕೂಡ ನಾವು ಸಫಲವಾಗೋದಿಲ್ಲ. ಮನುಷ್ಯನು ಏನ್ ತಿಳ್ಕೊಬಿಡ್ತಾನಂದ್ರೆ, ನಾನೇನು ಮಾಡಿದ್ರು ಸರಿ, ನಾನು ಹೇಳದಂತೆನೆ ಸರಿ, ನಾನು ಹೇಗೆ ನಡ್ಕೊಂಡ್ರು ಸರಿ ಅಂತ ತಿಳ್ಕೋಬಹುದು. ಆದ್ರೂ ದೇವರು ಹೃದಯವನ್ನು ಪರೀಕ್ಷಿಸುತ್ತಾರೆ. ಅಂದರೆ ಇದರಲ್ಲಿ ಇನ್ನೊಂದು ಭಾಗ ಏನಂದರೆ, ನಾವು ದಾನ ಧರ್ಮ ಮಾಡಿದ್ರು ನನಗೆ ಜನರ ದೃಷ್ಟಿಯಲ್ಲಿ ನಾನು ಒಳ್ಳೆಯವನಾಗಬಹುದು, ನಾನು ಒಂದು 10 ಜನಕ್ಕೆ ಸಹಾಯ ಮಾಡಿದ್ರೆ ನಾನು ಒಳ್ಳೆಯವನು ಅಂತ ಅನ್ಸ್ಕೋಬಹುದು. ಆದ್ರೂ ದೇವರು ನಮ್ಮ ದಾನ ಧರ್ಮಗಳಿಂದ ದೇವರು ಮೆಚ್ಚಿಕೊಳ್ಳೋದಿಲ್ಲ. ದೇವರು ನಮ್ಮ ಅಂತರ ಹೃದಯವನ್ನು ನೋಡ್ತಾರೆ. ನಿನ್ನ ಹೃದಯ ಎಷ್ಟು ಸೌಮ್ಯವಾಗಿದೆಯೋ, ಸಾಧು ಸ್ವಭಾವದಿದೆಯೋ, ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀರೋ ಅಂತ ದೇವರು ಹೃದಯವನ್ನು ಪರೀಕ್ಷಿಸುವ ದೇವರು. ಸೊ ಮನುಷ್ಯನ ದೃಷ್ಟಿಯಲ್ಲಿ ಆತನು ಮಾಡಿರೋ ಕಾರ್ಯ, ಆತನ ನಡೆಯೋ ದಾರಿ, ಆತನ ಯೋಚನೆಗಳು ಎಲ್ಲ ಸರಿ ಅನ್ಸಬಹುದು. ಬಟ್ ದೇವರು ಅದಕ್ಕೆ ಗಮನ ಕೊಡೋದಿಲ್ಲ. ದೇವರು ಗಮನ ಕೊಡೋದು ನಮ್ಮ ಹೃದಯವನ್ನು. ಸೊ ಈ ವಾರದ ಪ್ರಥಮ ದಿನದಲ್ಲಿ ನನ್ನ ಪ್ರಿಯ ಆತ್ಮೀಯ ದೇವರ ಮಕ್ಕಳೇ, ದೇವರನ್ನು ನಮ್ಮ ಹೃದಯವನ್ನು ಒಪ್ಪಿಸೋಣ. ಆ ಹೃದಯವನ್ನು ದೇವರೇ ನೋಡಿ ಅನುದಿನ ನಮಗೆ ಈ ವಾರ ಎಲ್ಲ ಏನು ಬೇಕೋ ಅದಕ್ಕೆ ತಕ್ಕವಾಗಿ ದೇವರು ನಮ್ಮನ್ನು ನಡೆಸಿಕೊಳ್ಳುತ್ತಾರೆ. ಹೃದಯ ದೇವರಿಗೆ ಒಪ್ಪಿಸಿಕೊಟ್ಟರೆ, ಹೃದಯದಲ್ಲಿ ದೇವರಿಗೆ ಸ್ಥಾನ ಕೊಟ್ಟರೆ, ಆ ದೇವರು ಇಡೀ ವಾರ ನಮ್ಮನ್ನು ನಡೆಸುತ್ತಾರೆ. ಪ್ರಿಯರೇ, ನಿಮ್ಮ ಬುದ್ಧಿಯಿಂದ, ನಿಮ್ಮ ಯೋಚನೆಯಿಂದ ನನಗೆ ಶಕ್ತಿ ಇದೆ, ನನಗೆ ಪರಾಕ್ರಮವಿದೆ, ನನಗೆ ಬಲವಿದೆ, ನನಗೆ ಆಸ್ತಿ ಇದೆ, ನನಗೆ ದುಡ್ಡಿದೆ, ನಾನು ಯಾಕೆ ಅಂತ ಯಾವತ್ತು ಪ್ರಶ್ನಿಸಿಕೊಂಡದೆ, ನಿಮ್ಮಲ್ಲಿ ಆ ಅಹಂಭಾವ ಬರದೆ ದೇವರ ಕಡೆ ಎದುರು ನೋಡಿ ನಿಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಟ್ಟರೆ, ನಿಮ್ಮ ಹೃದಯ ಎಂಥ ರೀತಿಯಾಗಿ ದೇವರಿಗೆ ಮೆಚ್ಚುಗೆ ಉಳ್ಳವರಾಗಿರ್ತದೋ, ಹೃದಯಕ್ಕೆ ತಕ್ಕವಾದ ದೇವರ ಸಹಾಯ ನಿಮ್ಮ ಸಂಗಡವಿರುತ್ತದೆ, ದೇವರ ರಕ್ಷಣೆ ನಮ್ಮ ಜೊತೆಯಲ್ಲಿರುತ್ತದೆ. ಸೊ ದೇವರು ಹೃದಯ ಪರೀಕ್ಷಿಸುವಾಗ ನಿಮ್ಮ ಹೃದಯ ನಿರ್ಮಲವಾಗಿ ಸ್ವಚ್ಛವಾಗಿ ಇರಬೇಕು. ಆ ಹೃದಯ ಪರೀಕ್ಷೆ ಮಾಡಿರೋ ದೇವರು ಈ ಮುಂಜಾನೆ ವೇಳೆಯಲ್ಲಿ ನಿಮ್ಮ ಮನೆಗೆ ಬಂದು ದೇವರು ನೋಡಿ ಈ ವಾರ ಎಲ್ಲ ಕಾಪಾಡೋದು ಸಿದ್ಧರಾಗಿದ್ದಾರೆ. ಒಪ್ಪಿಸಿಕೊಳ್ತೀರಾ ನಿಮ್ಮ ಹೃದಯವನ್ನು? ಸರಿಪಡಿಸಿಕೊಳ್ತೀರಾ ನಿಮ್ಮ ಹೃದಯವನ್ನು? ಹೃದಯದಲ್ಲಿರೋ ಎಲ್ಲಾ ಕಲ್ಮಶಗಳನ್ನು ತೆಗೆದು ಹಾಕಿ ನಮ್ಮ ಚಿತ್ತಕ್ಕೆ ತಕ್ಕವಾಗಿ ನಡೆದುಕೊಳ್ಳದೆ ದೇವರಿಗೆ ನಮ್ಮನ್ನು ನಾವು ಒಪ್ಪಿಸಿಕೊಳ್ಳೋಣ, ಹೃದಯವನ್ನು ಒಪ್ಪಿಸಿಕೊಳ್ಳೋಣ. ದೇವರು ನಮ್ಮನ್ನು ನಡೆಸುತ್ತಾರೆ. ಅಪ್ಪ, ಕೇಳುತ್ತಿರೋ ವಾಕ್ಯದ ರೀತಿಯಾಗಿ ಮಕ್ಕಳು ತನ್ನನ್ನು ತಾನು ನಿನ್ನ ಮುಂದೆ ಒಪ್ಪಿಸಿಕೊಂಡ ಹೃದಯ ನಿನ್ನ ಮುಂದೆ ಇಟ್ಟಿದ್ದಾರೆಯ. ಹೃದಯ ಪರೀಕ್ಷಿಸಿ ಅವರು ಹೃದಯಕ್ಕೆ ತಕ್ಕವಾದ ಬಹುಮಾನವನ್ನು, ಅಪ್ಪ, ಹೃದಯಕ್ಕೆ ತಕ್ಕವಾಗಿ ಅವ್ರನ್ನ ನಡೆಸಿ ಈ ವಾರ ಎಲ್ಲ ನೀನೇ ಕಾದು ಕಾಪಾಡಿ ಅಪ್ಪ, ಒಂದು ಶ್ರೇಷ್ಠಕರವಾದ ವಾರವಾಗಿ ಅವ್ರ ಜೀವನದಲ್ಲಿ ತಾವೇ ಬದಲಾವಣೆ ಮಾಡಬೇಕೆಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇವೆ. ಆಮೆನ್. ಪ್ರಿಯರಾದ ದೇವರ ಮಕ್ಕಳೇ, ನಾಳೆ ಮರಳಿ ನಾವೆಲ್ಲರೂ ಒಟ್ಟಾಗಿ ಕೊಡೋ ತನಕ ಪರಿಶುದ್ಧಾತ್ಮ ದೇವರು ನಿಮ್ಮೆಲ್ಲರನ್ನು ಕಾದು ಕಾಪಾಡಲಿ. ಮೇ ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಪ್ರೈಸ್ ದ ಲಾರ್ಡ್.